ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭವಿಷ್ಯದಲ್ಲಿ ಇಡೀ ಜಗತ್ತನ್ನು ಆಳುವ ಸಾಧನ ಈ AI. ಮುಂದೆ ಅದು ಕೂಡ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಆಗುತ್ತೆ. ಆಗ ಮನುಷ್ಯನ ಹಾಗೆ ಮನುಷ್ಯನಿಗೆ ಪರ್ಯಾಯವಾಗಿ ಅದು ಯೋಚನೆ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಸಾಕಷ್ಟು ಕೆಲಸಗಳನ್ನು ಸುಲಭ ಮಾಡ್ತಾ ಇದೆ. ಇನ್ನು AI ಅಂದ ಕೂಡಲೇ ನಮಗೆ ನೆನಪಾಗೋದು ChatGPT, ಜೆಮಿನೈ, ಪರ್ಪ್ಲೆಕ್ಸಿಟಿ, 11 ಲ್ಯಾಬ್ಸ್, ಮೆಟಾ, ಹೀಗೆ ಇನ್ನೂ ಒಂದಷ್ಟು. ಆದರೆ ನಾವು ಯಾವೆಲ್ಲ AI ಟೂಲ್ಗಳ ಹೆಸರನ್ನು ಹೇಳ್ತೀವೋ ಅದರಲ್ಲಿ ಬಹುತೇಕ ಅಮೆರಿಕನ್ ಇವೆ. ಇನ್ನುಳಿದ ಡೀಪ್ ಸೀಕ್ ಹಾಗೂ ಒಂದಷ್ಟು ಚೈನಾದ AIಗಳಿವೆ. ChatGPT ಬಂದಾಗ ಜಗತ್ತು ಹಿಂಗ ಅಂತ ಮುಗಿನ ಮೇಲೆ ಬೆರಳಿಟ್ಕೊಂಡಿತ್ತು. ಅದರ ಬೆನ್ನಲ್ಲೇ ಒಂದರ ಹಿಂದೊಂದರಂತೆ ಅಮೆರಿಕನ್ AI ಪ್ಲಾಟ್ಫಾರ್ಮ್ಗಳು ಬರ್ತಾ ಹೋದವು. ಕಳೆದ ವರ್ಷ ಚೈನಾ ತಾನು ಕೂಡ ತನ್ನ ಡೀಪ್ ಸೀಕ್ ಅನ್ನು ಬಿಡುಗಡೆ ಮಾಡ್ತು. ಅಮೆರಿಕದ AIಗಿಂತ 10-20% ಖರ್ಚು ಮಾಡಿ ನಾವು ಇದನ್ನ ಮಾಡಿಕೊಂಡ್ವಿ ಅಂತ ಚೈನಾ ಹೆಮ್ಮೆಯಿಂದ ಹೇಳ್ಕೊಳ್ತು. ಡೀಪ್ ಸೀಕ್ನ ಬೆನ್ನಲ್ಲೇ ಬೈಡು, ಅಲಿಬಾಬಾ AIಗಳು ಕೂಡ ಬಂದವು. ಆದರೆ ಭಾರತ ಮಾತ್ರ ಈ ಬಗ್ಗೆ ಪ್ರಯತ್ನಗಳನ್ನು ಮಾಡ್ತಾ ಇತ್ತೇ ಹೊರತು ಒಂದು ಶುದ್ಧ ಸ್ವದೇಶಿ, ಭಾರತದಲ್ಲೇ ಅಭಿವೃದ್ಧಿ ಹೊಂದಿದ, ಭಾರತದ ಮಾಲೀಕತ್ವದ, ಭಾರತದ ಡಾಟಾ ಮೇಲೆ ಆಧಾರಪಟ್ಟ, ಭಾರತದಲ್ಲೇ ಸಿದ್ಧಗೊಂಡ, ಭಾರತದ ಭಾಷೆಗಳಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುವ ಒಂದು AIಯನ್ನು ನಮ್ಮಿಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಕೊರಗು ನಮ್ಮನ್ನು ಕಾಡ್ತಲೇ ಇತ್ತು. ಇದರ ನಡುವೆ ಒಂದಷ್ಟು AIಗಳು ಬಂದು, ಆದರೂ ಅವು ಭಾರತೀಯ ಅಂತ ಅನ್ನಿಸ್ಕೊಳ್ಳಿಲ್ಲ. ಯಾಕೆಂದರೆ ಅವು ಕೂಡ ChatGPT ಡಾಟಾ ಮೇಲೆ ಸಿದ್ಧಗೊಂಡಿದ್ವು. ಇನ್ನು ಒಂದಷ್ಟು AIಗಳು ಭಾರತದಲ್ಲಿ ಹುಟ್ಟುಕೊಂಡು, ಆದರೂ ಅವು ಶುದ್ಧ ಸ್ವದೇಶಿ ಅಂತ ಅನ್ನಿಸ್ಕೊಳ್ಳಿಲ್ಲ. ಯಾಕೆಂದರೆ ಅವುಗಳ ಪ್ಲಾಟ್ಫಾರ್ಮ್ ಅಮೆರಿಕಾದಾಗಿತ್ತು. ಜೊತೆಗೆ ಅಕ್ಯುರೆಸಿಯ ಕೊರತೆ ವಿಪರೀತ ಪ್ರಮಾಣದಲ್ಲಿತ್ತು. ಸೊ ಅಮೆರಿಕಾಗೆ ಮಾಡೋದಕ್ಕೆ ಸಾಧ್ಯವಾಗಿದ್ದನ್ನು ಚೈನಾ ಕೂಡ ಮಾಡಿ ಬೀಗ್ತಾ ಇರೋದನ್ನ ಭಾರತಕ್ಕೆ ಯಾಕೆ ಮಾಡೋದಕ್ಕೆ ಆಗ್ತಾ ಇಲ್ಲ? ಇದು ಸಾಕಷ್ಟು ಜನರ ಮನಸ್ಸಲ್ಲಿದ್ದ ಪ್ರಶ್ನೆ ಕೂಡ ಆಗಿತ್ತು. ಗೆಳೆಯರೆ, ಅಮೆರಿಕ ಜೊತೆ ಚೈನಾ ಜೊತೆ ತಂತ್ರಜ್ಞಾನದ ವಿಷಯದಲ್ಲಿ ಭಾರತವನ್ನು ಹೋಲಿಕೆ ಮಾಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಕೆಲವರು ನಗೋದಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲಿ, ನಾವೆಲ್ಲಿ? ನಾವು ಚೈನಾಗಿಂತ ಎಷ್ಟು ಹಿಂದಿದೀವಿ ಗೊತ್ತಾ ಅನ್ನೋ ಪ್ರಶ್ನೆಯನ್ನ ಮುಂದಿಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಹಿಂದಿದೀವಿ? ಯಾಕೆ ಹಿಂದಿದೀವಿ? ಚೈನಾದಲ್ಲಿರೋದು ನಮ್ಮಲ್ಲಿ ಇಲ್ಲದೆ ಇರೋದು ಏನು? ಈ ಪ್ರಶ್ನೆಗೆ ಅವ್ರ ಹತ್ರ ಖಂಡಿತ ಉತ್ತರ ಸಿಗೋದಿಲ್ಲ. ನಮ್ಮ ಹತ್ರ ಇಲ್ಲದೆ ಇರೋದು, ಚೈನಾದ ಬಳಿ ಇರೋದು ಸ್ವಾಭಿಮಾನ ಮತ್ತು ಸಾಧಿಸುವ ಛಲ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಹೀಗಾಗಿ ಜನರಲ್ಲೊಂದು ಶಿಸ್ತಿದೆ. ಅಲ್ಲಿ ಬ್ರೈನ್ ಡ್ರೈನ್ ಆಗೋದಕ್ಕೆ ಅವ್ರು ಬಿಡ್ತಾ ಇಲ್ಲ. ಚೀನಿ ಇಂಜಿನಿಯರ್ಗಳು, ಬುದ್ಧಿವಂತರು ನಾನಾ ದೇಶಗಳಿಗೆ ಹೋಗಿ ಅಲ್ಲಿ ತರಬೇತಿ ಪಡ್ಕೊಂಡು ಅಲ್ಲಿ ಕಲಿತದ್ದನ್ನು ತಗೊಂಡು ತಮ್ಮ ತಾಯ್ನೆಲದ ಅಭಿವೃದ್ಧಿಗಾಗಿ ಬಳಸಿದ್ರು. ಇನ್ನು ನಮ್ಮವರು ವಿದೇಶಗಳಿಗೆ ಹೋದರೆ ಅವರಿಗಲ್ಲಿಂದ ವಾಪಸ್ಸು ಬರಬೇಕು ಅಂತ ಅನಿಸೋದೇ ಇಲ್ಲ. ನಮ್ಮಲ್ಲಿ ಓವರ್ ಡೆಮೋಕ್ರಸಿ ಇದೆ. ಹೀಗಾಗಿ ಇಲ್ಲಿ ಜಾತಿಯ ಹೆಸರಲ್ಲಿ, ಮತದ ಹೆಸರಲ್ಲಿ ಜಗಳಗಳು, ತುಷ್ಟೀಕರಣಗಳು. ನಮ್ಮಲ್ಲಿ ಪ್ರತಿಭೆಗಿಂತ ಹಿನ್ನೆಲೆ ಮುಖ್ಯ ಆಗುತ್ತೆ. ಹೀಗಾಗಿ ಚೈನಾಗಿಂತ ನಾವು ಹಿಂದುಳಿಬೇಕಾಗಿ ಬರ್ತಾ ಇದೆ. ಆದರೂ ಭಾರತ ತುಂಬಾ ಹಿಂದೇನು ಬಿದ್ದಿಲ್ಲ. ಚೈನಾ 2025ರಲ್ಲಿ ಡೀಪ್ ಸೀಕ್ ಅನ್ನು ಲಾಂಚ್ ಮಾಡ್ತು. ಇದು 2026 ಭಾರತ ಕೂಡ ತನ್ನ AI ಸರ್ವಮ್ ಅನ್ನು ಲಾಂಚ್ ಮಾಡಿದೆ. ಗೆಳೆಯರೆ, ಇದು ಶುದ್ಧ ಸ್ವದೇಶಿ ಫೌಂಡೇಶನಲ್ AI ಮಾಡೆಲ್. ಸರ್ವಮ್ ಅನ್ನೋದು ಬೆಂಗಳೂರು ಮೂಲದ ಒಂದು ಜನರೇಟಿವ್ AI ಸ್ಟಾರ್ಟ್ಅಪ್ ಕಂಪನಿ. 2024 ಅಕ್ಟೋಬರಲ್ಲಿ ಡಾಕ್ಟರ್ ವಿವೇಕ್ ರಾಘವನ್ ಮತ್ತು ಡಾಕ್ಟರ್ ಪ್ರತ್ಯೂಷ್ ಕುಮಾರ್ ಈ ಸರ್ವಮ್ ಅನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯ ಭಾಷೆಗಳು, ಸಂಸ್ಕೃತಿ ಮತ್ತು ಬಳಕೆದಾರರ ಅಗತ್ಯಗಳಿಗೆ ಅನುಕೂಲ ಆಗೋ ಹಾಗೆ ಜನರೇಟಿವ್ AI ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋ ಕೆಲಸ ಅಲ್ಲಿಂದ ಆರಂಭ ಆಗುತ್ತೆ. 1.5 ವರ್ಷದಲ್ಲಿ ಅದನ್ನು ಅವರು ಸಾಧಿಸಿದ್ದಾರೆ. ಈಗ ಸರ್ವಮ್ ಸಿದ್ಧಗೊಂಡಿದೆ. ಭಾರತದಲ್ಲೇ ಸಿದ್ಧಗೊಂಡ, ಭಾರತೀಯರೇ ಸಿದ್ಧಗೊಳಿಸಿ, ಭಾರತೀಯ ಡಾಟಾ ಆಧಾರದ ಮೇಲೆ ಆಪ್ಟಿಮೈಸ್ ಮಾಡಲ್ಪಟ್ಟ ಜನರೇಟಿವ್ AI ಇದು. ಹೀಗಾಗಿನೇ ಇದನ್ನು ಶುದ್ಧ ಸ್ವದೇಶಿ ಅಂತ ಹೇಳಿತು. ಇನ್ನು ಸರ್ವಮ್ AI ಟ್ರೂಲಿ ಸ್ಪೀಕ್ಸ್ ಇಂಡಿಯಾ ಅಂತ ಹೇಳ್ಕೊಳ್ಳುತ್ತೆ. ಭಾರತೀಯ ಭಾಷೆಗಳಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾ ಇದೆ. ಇದರಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಇದೆ, ವಿಷನ್ ಇದೆ, ಸ್ಪೀಚ್ ಟು ಟೆಕ್ಸ್ಟ್ ಆಪ್ಷನ್ ಅನ್ನು ಕೊಡಲಾಗಿದೆ, ಟ್ರಾನ್ಸ್ಲೇಷನ್ ಇದೆ, ಹಾಗೆ ಚಾಟ್ ಆಪ್ಷನ್ ಕೂಡ ಇದೆ. ನೀವು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಳ್ಬಹುದು. ಕಾನ್ವರ್ಸೇಷನಲ್ ಏಜೆಂಟ್ಸ್ ಇದೆ, ವಾಯ್ಸ್ ಡಬ್ಬಿಂಗ್ ಇದೆ, ಹಾಗೂ ಇನ್ನಿತರ ಆಪ್ಷನ್ಗಳು ಕೂಡ ಇವೆ. ChatGPT ಅನ್ನ, ಜೆಮಿನೈ ಅಥವಾ ಗ್ರಾಕ್ ಅನ್ನ ನಾವು ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅದೆಲ್ಲವನ್ನ ನೀವು ಇಲ್ಲಿ ಕೂಡ ಮಾಡಬಹುದು. ಜೊತೆಗೆ 11 ಲ್ಯಾಬ್ಸ್, ಮೆಟಾದಂತಹ AIಗಳು ಮಾಡಿಕೊಡೋ ಕೆಲಸವನ್ನು ಕೂಡ ಇದು ಮಾಡಿಕೊಡುತ್ತೆ. ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ವಾಯ್ಸ್ಗಳಿವೆ. ನೀವು ಸ್ಕ್ರಿಪ್ಟ್ ಕೊಟ್ರೆ ಅದೇ ವಾಯ್ಸ್ ಅನ್ನ ಸಿದ್ಧ ಮಾಡಿಕೊಡುತ್ತೆ. ಗೆಳೆಯರೆ, ನೀವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಆಗಾಗ ಇಂಗ್ಲಿಷ್ಗೆ, ಹಿಂದಿಗೆ ಡಬ್ ಮಾಡಲ್ಪಟ್ಟ ವಿಡಿಯೋಗಳನ್ನು ನೋಡಿರ್ತೀರಿ. ಎಲ್ಲ ಭಾಷೆಯ ವಿಡಿಯೋಗಳು ಎಲ್ಲ ಭಾಷಿಗರನ್ನು ತಲುಪಲಿ ಅಂತ ಯೂಟ್ಯೂಬ್ ಆಟೋ ಡಬ್ಬಿಂಗ್ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಆದರೆ ಅದು ಕನ್ನಡಕ್ಕೆ ಮತ್ತು ಇನ್ನಿತರ ಪ್ರಾದೇಶಿಕ ಭಾಷೆಗಳಿಗೆ ಇನ್ನೂ ಲಭ್ಯ ಆಗಿಲ್ಲ. ಹೀಗಾಗಿ ಅವರು 11 ಲ್ಯಾಬ್ಸ್ ಸೇರಿದಂತೆ ಒಂದಷ್ಟು ವಾಯ್ಸ್ ಡಬ್ ಮಾಡೋ AIಗಳನ್ನು ಸಜೆಸ್ಟ್ ಮಾಡ್ತಾರೆ. 11 ಲ್ಯಾಬ್ಸ್ ಕೂಡ ಇಂಗ್ಲಿಷ್ ವಾಯ್ಸ್ ಅನ್ನು ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ಒಂದಷ್ಟು ಮಾದರಿ ದನಿಗಳು ಅಲ್ಲಿವೆ. ಬೇಕಾದ್ರೆ ನಿಮ್ಮ ದನಿಯನ್ನೇ ನಕಲು ಮಾಡೋದಕ್ಕೆ
ಮಾಡೋದಕ್ಕೆ ಕೂಡ ಅಲ್ಲಿ ಸಾಧ್ಯ ಆಗುತ್ತೆ. ಆದರೆ ಆ ದನಿಯನ್ನ ಲೋಕಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅದರ ಇಂಗ್ಲಿಷ್ ಉಚ್ಚಾರಣೆ ಅಮೆರಿಕ ಅಥವಾ UK ಉಚ್ಚಾರಣೆ ಆಗಿರುತ್ತೆ, ಭಾರತೀಯ ಇಂಗ್ಲಿಷ್ ಅಲ್ಲಿ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಭಾರತೀಯ ಭಾಷೆಗಳು ಕೂಡ ಹಿಂದಿ ಬಿಟ್ಟರೆ ಬೇರೆ ಭಾಷೆಯಲ್ಲಿಲ್ಲ. ಅದರ ಉಚ್ಚಾರಣೆ ಕೂಡ ಇಂಗ್ಲಿಷ್ ಸ್ಟೈಲಲ್ಲೇ ಇರುತ್ತೆ. ಅದು ಪರಿಪೂರ್ಣ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಈಗ ಈ ಸರ್ವಂ ಬಂದಿದೆಯಲ್ಲ, ಇದು ಭಾರತೀಯ ಭಾಷೆಗಳಿಗೆ ಆದ್ಯತೆಯನ್ನು ಕೊಡೋ ಸಲುವಾಗಿನೇ ಭಾರತದಲ್ಲಿ ಶುರುವಾಗಿದೆ. 11 ಲ್ಯಾಬ್ಸ್ ಅಲ್ಲಿ ನಮಗೆ ಸಿಗದ ಭಾರತೀಯ ಭಾಷೆಗಳ ಆಡಿಯೋ ಡಬ್ ನಮಗಿಲ್ಲಿ ಸಿಗುತ್ತೆ. ಹಾಗೆ ಟ್ರಾನ್ಸ್ಲೇಷನ್ ಕೂಡ ಕನ್ನಡದಿಂದ ಇಂಗ್ಲಿಷ್ಗೆ ಮತ್ತು ಬೇರೆ ಭಾರತೀಯ ಭಾಷೆಗಳಿಗೆ ಕೂಡ ಇದು ಮಾಡುತ್ತೆ. ChatGPT, DeepSeek, Grok ಮುಂತಾದ AI ಹೋಲಿಸಿದ್ರೆ ಇದರ ಕನ್ನಡ ಕೂಡ ಚೆನ್ನಾಗೇ ಇದೆ. ಕನ್ನಡ ಒಂದೇ ಅಲ್ಲ, ನಾನು ಕನ್ನಡದ ಸ್ಕ್ರಿಪ್ಟ್ ಒಂದನ್ನ ತೆಲುಗಿಗೆ ಭಾಷಾಂತರ ಮಾಡೋದಕ್ಕೆ ಕೇಳಿದ್ದೆ. ಅದನ್ನು ಕೂಡ ಇದು ಬೇರೆ AI ಬೆಟರ್ ಅನ್ನೋ ಹಾಗೆ ಮಾಡಿದೆ. ಗೆಳೆಯರೆ, ನಾನು ತೆಲುಗಿಗೆ ಯಾಕೆ ಇಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದೆ ಅಂದ್ರೆ ತಮಿಳ್ ಮತ್ತು ಮಲಯಾಳಂಗಳನ್ನು ಓದೋದಕ್ಕೆ ನನಗೆ ಬರೋದಿಲ್ಲ. ಇನ್ನು ಹಿಂದಿಗೆ ನಾನು ಕೇಳಬಹುದಿತ್ತು. ಈಗಾಗಲೇ ಸಾಕಷ್ಟು ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ಗಳು ಹಿಂದಿಗೆ ಸಪೋರ್ಟ್ ಮಾಡ್ತಾ ಇವೆ. ಆದರೆ ನಮ್ಮ ದ್ರಾವಿಡ ಭಾಷೆಗೆ ಸಪೋರ್ಟ್ ಮಾಡುವ AI ಟೂಲ್ಗಳು ಕಡಿಮೆ ಇವೆ. ಹೀಗಾಗಿ ನಮ್ಮದೇ ದಕ್ಷಿಣ ಭಾರತದ ಮತ್ತೊಂದು ಭಾಷೆಗೆ ಕನ್ನಡದ ಸ್ಕ್ರಿಪ್ಟ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನಾನು ಇದರಲ್ಲಿ ಪ್ರಯತ್ನ ಪಟ್ಟೆ. ಓಕೆ, ಸರ್ವಂ ಆ ಕೆಲಸವನ್ನ ತುಂಬಾ ಸೊಗಸಾಗಿ ಮಾಡಿಕೊಟ್ಟಿದೆ. ಒಂದಷ್ಟು ಪದಗಳಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಬಿಟ್ರೆ ಅರ್ಥ ಕೆಡದ ಹಾಗೆ ಅದು ಟ್ರಾನ್ಸ್ಲೇಷನ್ ಅನ್ನು ಮಾಡಿದೆ. ಇನ್ನು ಇದರಲ್ಲಿ ನಮಗೆ 35 ವಾಯ್ಸ್ ಮಾದರಿಗಳು ಸಿಗುತ್ತವೆ. ಹಾಗೆ ಭಾರತದ 10 ಸ್ಥಳೀಯ ಭಾಷೆಗಳಿಗೆ ಇದು ಸಪೋರ್ಟ್ ಮಾಡುತ್ತೆ. ಇದನ್ನ 22 ಭಾಷೆಗಳಿಗೆ ವಿಸ್ತರಿಸುವ ಪ್ರಯತ್ನವನ್ನ ಮಾಡ್ತಾ ಇರೋದಾಗಿ ಸರ್ವಂ ಹೇಳ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಇದು ಭಾರತದ ಅತ್ಯುತ್ತಮ AI ಮಾದರಿ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ನೀವು ಗಮನಿಸಿರಬೇಕು, AI ಬಂದ ನಂತರ ನಮ್ಮಲ್ಲಿ ಎಲ್ಲರೂ ಇಂಗ್ಲಿಷ್ ಪ್ರಯೋಗವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಕನ್ನಡದಲ್ಲಿ ಮೆಸೇಜ್ ಮಾಡ್ತಾ ಇದ್ದವರು, ಕನ್ನಡದಲ್ಲೇ ಸಂವಹನ ಮಾಡ್ತಾ ಇದ್ದ ಕನ್ನಡದ ಕಟ್ಟಾಳುಗಳು ಕೂಡ ಈಗ ಇಂಗ್ಲಿಷ್ಗೆ ಸ್ವಿಚ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರ ಇಂಗ್ಲಿಷ್ ಚೆನ್ನಾಗಿದೆ ಅಂತಲೂ ಅವರೆಲ್ಲ ಇಂಗ್ಲಿಷ್ನ ಕಲ್ತು ಬಿಟ್ಟಿದ್ದಾರೆ ಅಂತಲೂ ಅಲ್ಲ, AI ಅವರನ್ನ ಇಂಗ್ಲಿಷ್ಗೆ ತಳ್ಳುತ್ತಾ ಇದೆ. ನಮ್ಮಲ್ಲಿ ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವರು ಸುಪೀರಿಯರು ಅನ್ನೋ ಒಂದು ಮಾನಸಿಕ ದಾಸ್ಯ, ಕೀಳರಿಮೆ ಇನ್ನೂ ನಮ್ಮಿಂದ ಹೋಗಿಲ್ಲ. ಇಂಗ್ಲಿಷ್ ಅನ್ನೋದು ಒಂದು ಭಾಷೆ ಅಷ್ಟೇ. ಯಾವ ದೇಶಗಳನ್ನು ಬ್ರಿಟಿಷರು ಆಳಿದರೋ ಆ ದೇಶಗಳಲ್ಲಿ ಇಂಗ್ಲಿಷ್ ಅನ್ನೋದು ಆಡಳಿತ ಭಾಷೆ ಆಗಿತ್ತು. ಹೀಗಾಗಿ ಇಂಗ್ಲಿಷ್ ಅಲ್ಲೆಲ್ಲ ಹೆಚ್ಚಾಯಿತು. ಎಲ್ಲಿ ಫ್ರೆಂಚರಿದ್ರು ಅಲ್ಲಿ ಫ್ರೆಂಚ್ ಭಾಷೆ ಅಧಿಕೃತ ಭಾಷೆ ಆಗಿತ್ತು. ಅಲ್ಲಿನ ಜನ ಅದನ್ನು ಕಲ್ತರು. ಸ್ಪೇನ್ನ ವಸಾಹತುಗಳಲ್ಲಿ ಸ್ಪ್ಯಾನಿಷ್ ಇದೆ. ಯಾವ ದೇಶ ಯಾರ ವಸಾಹತು ಆಗಿರ್ಲಿಲ್ವೋ ಅಲ್ಲಿ ಸ್ಥಳೀಯ ಭಾಷೆಗಳು ಉಳ್ಕೊಂಡಿವೆ. ಚೈನಾದಲ್ಲಿ ಮ್ಯಾಂಡ್ರಿನ್ ಇದೆ. ಅಲ್ಲಿ ಬಹಳಷ್ಟು ಜನಕ್ಕೆ ಇಂಗ್ಲಿಷೇ ಬರೋದಿಲ್ಲ. ಹಾಗಂತ ಅವರು ಉದ್ಧಾರ ಆಗಿಲ್ವೇ? ಜಪಾನ್ನಲ್ಲಿ ಕೂಡ ಜಾಪನೀಸ್ ಭಾಷೆಯನ್ನು ಮಾತಾಡ್ತಾರೆ. ಕೊರಿಯಾದಲ್ಲೂ ಎಲ್ರಿಗೂ ಇಂಗ್ಲಿಷ್ ಏನು ಬರೋದಿಲ್ಲ, ಅಲ್ಲಿ ಕೊರಿಯನ್ ಇದೆ. ಆದ್ರೆ ನಮಗೆ ಭಾರತೀಯರಿಗೆ ಭಾರತದ ಭಾಷೆಗಳಿಗಿಂತ ಹೆಚ್ಚಾಗಿ ಇಂಗ್ಲಿಷ್ ಬೇಕು. ಈ ಇಂಗ್ಲಿಷ್ನ ವ್ಯಾಮೋಹ ಹೆಚ್ಚಾದಂತೆ ಸ್ಥಳೀಯ ಭಾಷೆಗಳು ಎಲ್ಲಿ ಅಸ್ತಿತ್ವವನ್ನ ಕಳ್ಕೊಂಡು ಬಿಡುತ್ತೋ ಅನ್ನೋ ಭಯ ಕೂಡ ಶುರುವಾಗುತ್ತೆ. ಅದರಲ್ಲೂ ಈ AI ಬರೋ ಮೊದಲು ಇಂಗ್ಲಿಷ್ ಬಾರದ ನಮ್ಮಂಥವ್ರು ಕನ್ನಡದ ಬಗ್ಗೆ ಆಪ್ಯಾಯತೆಯನ್ನ ಹೆಚ್ಚಾಗಿ ಇಟ್ಕೊಂಡಿದ್ವಿ. AI ಬಂದ ಮೇಲೆ ನಮಗೂ ಇಂಗ್ಲಿಷ್ ಬರುತ್ತೆ ಅಂತ ತೋರಿಸ್ಕೊಳ್ಳೋ ಚಟಕ್ ಬಿದ್ದು ಎಲ್ಲಿ ಕನ್ನಡವನ್ನು ಮರೆತು ಬಿಡ್ತೀವೋ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಇಂಗ್ಲಿಷ್ ಮೀಡಿಯಂಗಳಿಗೆ ಕನ್ನಡ ಕಲಿಸೋರು ಯಾರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಈಗ ಪ್ರಾದೇಶಿಕ ಭಾಷೆಗಳಲ್ಲಿ AI ಅಭಿವೃದ್ಧಿ ಆದರೆ ಅಥವಾ AI ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾದೇಶಿಕ ಭಾಷೆ ಕೂಡ ಸಿಗೋದಕ್ಕೆ ಶುರು ಆದರೆ ಇಂಗ್ಲಿಷ್ ಮೀಡಿಯಂಗಳಿಗೆ ಕನ್ನಡ ಸಿಗುತ್ತೆ. ಜೊತೆಗೆ ಬೇರೆ ಭಾಷೆಯ ಸಾಹಿತ್ಯ, ವಿಜ್ಞಾನ ಹಾಗೂ ಇನ್ನಿತರ ಮಾಹಿತಿಗಳನ್ನು ನಾವು ನಮಗೆ ಗೊತ್ತಿರೋ ಭಾಷೆಯಲ್ಲಿ, ನಮ್ಮ ಸ್ಥಳೀಯ ಭಾಷೆಯಲ್ಲಿ ಓದೋದಕ್ಕೆ, ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಚ್ ಭಾಷೆಯ ವಿಡಿಯೋ, ಮ್ಯಾಂಡ್ರಿನ್ ಭಾಷೆಯ ಸ್ಕ್ರಿಪ್ಟು, ಸ್ಪ್ಯಾನಿಷ್ ಸಂಗೀತ ಇದೆಲ್ಲವನ್ನು ನಾವು ಕನ್ನಡದಲ್ಲಿ ಅಥವಾ ನಮ್ಮ ಸ್ಥಳೀಯ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಅಟ್ಲೀಸ್ಟ್ ನಮಗೆ ಇಂಗ್ಲಿಷ್ ಮೇಲಿನ ವ್ಯಾಮೋಹ ಕಡಿಮೆ ಆಗಬಹುದು. ಇಂಗ್ಲಿಷ್ ಬಂದರೆ ಮಾತ್ರ, ಇಂಗ್ಲಿಷ್ ಗೊತ್ತಿದ್ರೆ ಮಾತ್ರ ನಮಗೆ ಜ್ಞಾನ ಸಿಗುತ್ತೆ ಅನ್ನೋ ಭ್ರಮೆ ಇದೆಯಲ್ಲ, ಅದನ್ನು ಸ್ಥಳೀಯ ಭಾಷೆಗಳ AI ನಮ್ಮಲ್ಲಿ ಕಡಿಮೆ ಮಾಡೋ ಅವಕಾಶ ಇರುತ್ತೆ. ಹೀಗಾಗಿ ಭಾರತದ ಸ್ವದೇಶಿ ಮತ್ತು ಭಾರತೀಯರ ಹಾಗೆ ಯೋಚಿಸುವ, ಹಾಗೆ ಭಾರತೀಯ ಭಾಷೆಗಳಿಗೆ ಸಹಾಯ ಮಾಡುವ AIನ ಅಗತ್ಯ ತುಂಬಾನೇ ಇತ್ತು. ಅದನ್ನು ಸರ್ವಂ ಪೂರ್ಣಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಂತಿದೆ. ಅಂದಹಾಗೆ ಈ ಸರ್ವಂಗೆ ನಾನು ಕೃಷಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ. ನಮ್ಮ ತೆಂಗಿನ ಮರದಲ್ಲಿ ಬಾರಿ ಗರಿಗಳು ಒಣಗೋದು ಹೆಚ್ಚಾಗ್ತಾ ಇದೆ, ಕಾಯಿಗಳ ಇಳುವರಿ ಕಡಿಮೆ ಇದೆ, ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ದೆ. ಅದಕ್ಕೆ ಕೂಡ ತನಗೆ ತೋಚಿದ ಒಂದಷ್ಟು ಉತ್ತರವನ್ನ ಸರ್ವಂ ಕೊಟ್ಟಿದೆ. ನೀರಾವರಿ ನಿರ್ವಹಣೆ ಬಗ್ಗೆ ಹೇಳಿದೆ,
ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದೆ. pH ಮಟ್ಟ 5.5 ಇಂದ 6.5 ಇದೆಯಾ ಖಚಿತಪಡಿಸ್ಕೊಳ್ಳಿ ಅಂತ ಹೇಳಿದೆ. ತೆಂಗಿಗೆ ಮಣ್ಣು ಸ್ವಲ್ಪ ಆಮ್ಲೀಯವಾಗಿರಬೇಕು ಅಂತ ಹೇಳ್ತಾ ಇದೆ. ಕೀಟ ಮತ್ತು ರೋಗ ನಿಯಂತ್ರಣದ ಬಗ್ಗೆ ಹೇಳಿದೆ. ಕಾಯಿ ಕಟಾವು ಮಾಡೋದು ಮತ್ತು ಸಂಗ್ರಹಣೆಯನ್ನ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದೆ. ಜೊತೆಗಿದೆಲ್ಲವನ್ನ ನಮಗೆ ಅರ್ಥವಾಗುವ ಸರಳ ಕನ್ನಡದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದೆ. ನೀವು ಕೂಡ ನಿಮಗೆ ಬೇಕಾದ ಪ್ರಶ್ನೆಗಳನ್ನ ಕೇಳಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಮ್ಮೆ ಪ್ರಯತ್ನಿಸಿ ಆ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೂ ಹೇಳಿ. ಇದು ಗೆಳೆಯರೆ ಸರ್ವಂ ಅನ್ನೋ ಭಾರತೀಯ AI ಕುರಿತಾದ ಒಂದಷ್ಟು ಮಾಹಿತಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.